ನಮಸ್ಕಾರ ಮಕ್ಕಳೇ. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಿಮ್ಮ 6ನೇ ಸೆಮಿಸ್ಟರ್ನ ಆಪ್ಷನಲ್ ಪೇಪರ್ ಆಗಿರುವಂತಹ ಪೇಪರ್ 8 ಕರ್ನಾಟಕ ಆರ್ಥಿಕತೆ ಇದರ 2ನೇ ಚಾಪ್ಟರ್ನಲ್ಲಿ ಬರುವಂತಹ ಒಂದು ವಿಷಯ ಆಗಿರುವುದು ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯದ ಕೆಲವು ಪ್ರಮುಖ ಚರ್ಚಾ ವಿಷಯಗಳು. ಇಶ್ಯೂಸ್ ರಿಲೇಟೆಡ್ ಟು ಹೈದರಾಬಾದ್ ಕರ್ನಾಟಕ ರೀಜನ್. This is a topic of second chapter of the optional paper Karnataka Economy in your 6th semester. So today I'll be discussing and explaining to you about the various issues related to Hyderabad Karnataka region. ಮಕ್ಕಳೇ, ನೀವು ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯ ಅನ್ನೋದನ್ನು ಬಹಳಷ್ಟು ಕಡೆ ಸಾಮಾನ್ಯವಾಗಿ ಕೇಳಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಏನಿದು ಹೈದರಾಬಾದ್ ಕರ್ನಾಟಕ? ಹೈದರಾಬಾದ್ ಅನ್ನೋದು ಒಂದು ಆಂಧ್ರ ಪ್ರದೇಶ ರಾಜ್ಯದ ರಾಜಧಾನಿ. ಕರ್ನಾಟಕ ಅನ್ನೋದು ಒಂದು ಪ್ರತ್ಯೇಕವಾದ ರಾಜ್ಯ. ಹಾಗಾದರೆ ಈ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯ ಅಂದ್ರೇನು? ಇದನ್ನು ತಿಳ್ಕೋಬೇಕು ಅಂದರೆ ಇದರ ಒಂದಿಷ್ಟು ಐತಿಹಾಸಿಕ ಹಿನ್ನೆಲೆಯನ್ನು ನಾವೀಗ ತಿಳ್ಕೊಳ್ಳೋಣ. Dear students, you might have heard about Hyderabad Karnataka region in the news, in newspapers, and in various other sources. You must be wondering, what is this Hyderabad Karnataka region? Hyderabad is a capital city of the state of Andhra Pradesh, and Karnataka is a separate state. It is our state. Then what is this Hyderabad Karnataka region and where does it belong to? These may be certain doubts arising in your mind. To clear all these doubts, let us now understand the historical background of this Hyderabad Karnataka region. ಮಕ್ಕಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಭಾರತವನ್ನು ಅನೇಕ ರಾಜ ಮನೆತನದವರು ಆಳ್ತಾ ಇದ್ರು. ನಮ್ಮ ಮೈಸೂರಿನಲ್ಲಿ ಮೈಸೂರು ರಾಜ್ಯ ಇತ್ತು. ಇದನ್ನು ಒಡೆಯರ್ ಮನೆತನದವರು ನಮ್ಮ ಮೈಸೂರು ರಾಜ್ಯವನ್ನು ಆಳ್ವಿಕೆ ಮಾಡ್ತಾಯಿದ್ರು. ಹಾಗೆ ಹೈದರಾಬಾದ್ ಅನ್ನೋದು ಕೂಡ ಒಂದು ರಾಜ್ಯವಾಗಿತ್ತು. ಇದನ್ನು ನಿಜಾಮ್ ಮನೆತನದವರು ಈ ಹೈದರಾಬಾದ್ ಪ್ರಾಂತ್ಯವನ್ನು ಅಥವಾ ಈ ಹೈದರಾಬಾದ್ ರಾಜ್ಯವನ್ನು ಆಳ್ವಿಕೆ ಮಾಡ್ತಾಯಿದ್ರು. ಹಾಗಾಗಿ ಸ್ವತಂತ್ರ ಪೂರ್ವದಲ್ಲಿ ಹೈದರಾಬಾದ್ ಅಂದರೆ ಅದು ಒಂದು ರಾಜ್ಯ ಆಗಿತ್ತು, ಅದು ಒಂದು ಪ್ರದೇಶ ಆಗಿತ್ತು. ಈ ಪ್ರದೇಶದ ಆಳ್ವಿಕೆ ಮತ್ತು ನಿರ್ವಹಣೆ ನಿಜಾಮ್ ವಂಶದವರು ನಿರ್ವಹಿಸ್ತಾ ಇದ್ರು. ಆಗ ಈ ಒಂದು ಪ್ರಾಂತ್ಯ ಹೈದರಾಬಾದ್ ರಾಜ್ಯ ಏನಿತ್ತು ನಿಜಾಮರ ಆಳ್ವಿಕೆಯಲ್ಲಿ, ಇದು 16 ಜಿಲ್ಲೆಗಳನ್ನು ಒಳಗೊಂಡಂತಹ 3 ಪ್ರಾಂತ್ಯಗಳಾಗಿ ವಿಭಜನೆಗೊಂಡಿತ್ತು. ತೆಲಂಗಾಣ ಒಂದು ಪ್ರಾಂತ್ಯವಾಗಿದ್ದು 8 ಜಿಲ್ಲೆಗಳನ್ನು ಹೊಂದಿತ್ತು. ಎರಡನೇದಾಗಿ ಮರಾಠವಾಡ ಪ್ರಾಂತ್ಯ 5 ಜಿಲ್ಲೆಗಳನ್ನು ಮತ್ತು ಮೂರನೆಯದು ಇವತ್ತಿನ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯ 3 ಜಿಲ್ಲೆಗಳನ್ನು ಹೊಂದಿತ್ತು. ಆದರೆ ನಮಗೆ 1947ರಲ್ಲಿ ಸ್ವಾತಂತ್ರ್ಯ ಬಂದ ನಂತರ ರಾಜ್ಯಗಳ ಮರು ಏಕೀಕರಣ ಅತ್ಯಗತ್ಯ ಅಂತನಿಸಿ ಈ ಏಕೀಕರಣ ಕೆಲಸ ಪ್ರಾರಂಭ ಆಯಿತು. 1956ರಲ್ಲಿ ಈ ರಾಜ್ಯಗಳ ಮರು ಏಕೀಕರಣ ಸಮಯದಲ್ಲಿ ಹೈದರಾಬಾದ್ ಸಾಮ್ರಾಜ್ಯದ ಕೆಲವು ಪ್ರದೇಶಗಳನ್ನು ಆಂಧ್ರ ಪ್ರದೇಶ ರಾಜ್ಯಕ್ಕೆ, ಕೆಲವು ಪ್ರದೇಶಗಳನ್ನು ಮಹಾರಾಷ್ಟ್ರ ರಾಜ್ಯಕ್ಕೆ ಮತ್ತು ಇನ್ನು ಕೆಲವು ಪ್ರದೇಶಗಳನ್ನು ಮೈಸೂರು ರಾಜ್ಯಗಳ ನಡುವೆ ವಿತರಣೆಯನ್ನು ಮಾಡಲಾಯಿತು. ಹಾಗಾಗಿ ನಿಜಾಮರ ಆಳ್ವಿಕೆಯಲ್ಲಿದ್ದಂತಹ ಹೈದರಾಬಾದ್ ರಾಜ್ಯ 3 ರಾಜ್ಯಗಳಲ್ಲಿ ಅಂದರೆ ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ ಮತ್ತು ಮೈಸೂರು, ಕರ್ನಾಟಕ ಅನ್ನೋ ಇನ್ನೂ ಹೆಸರು ಬಂದಿರಲಿಲ್ಲ, ಮೈಸೂರು ರಾಜ್ಯ ಅಂತ ಕರೆಯಲ್ಪಡ್ತಾ ಇತ್ತು. ಈ 3 ರಾಜ್ಯಗಳ ಪೈಕಿ ಈ ಹೈದರಾಬಾದ್ ರಾಜ್ಯ ಏನಿತ್ತು ನಿಜಾಮರ ಆಳ್ವಿಕೆಯಲ್ಲಿ ಅದು ಹಂಚಿಕೆಯಾಗಿ ಹೋಯಿತು. ಸೊ ಇದಿಷ್ಟು ಇದರ ಒಂದು ಐತಿಹಾಸಿಕ ಹಿನ್ನೆಲೆ. ನಮ್ಮ ಮೈಸೂರು ರಾಜ್ಯಕ್ಕೆ ಸೇರ್ಪಡೆಯಾದಂತಹ ಈ ಹೈದರಾಬಾದ್ ಪ್ರಾಂತ್ಯದ ಕೆಲವು ಪ್ರದೇಶಗಳನ್ನು ಇವತ್ತಿನ ದಿನ ನಾವು ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಂತ ಗುರುತಿಸ್ತೀವಿ. ಅಂದರೆ ಹೈದರಾಬಾದ್ ರಾಜಮನೆತನದಿಂದ ನಮಗೆ ಕರ್ನಾಟಕ ರಾಜ್ಯಕ್ಕೆ ಸೇರ್ಪಡೆ ಆದಂತಹ ಪ್ರದೇಶಗಳನ್ನು ನಾವು ಹೈದರಾಬಾದ್ ಕರ್ನಾಟಕ ರೀಜನ್ ಅಥವಾ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಂತ ಕರಿತೀವಿ.
Dear students, let us now understand the historical background of Hyderabad Karnataka region. In the pre-independence period, before independence, as you all know, India was ruled by many kings and India was divided into many independent kingdoms. Even our state, Karnataka state, was earlier known as Mysore state, was under the rule of Wadeyar dynasty. Similarly, our neighboring another state by name Hyderabad, it was a kingdom which was ruled by the Nizam dynasty. This region under the Nizam rule, the Hyderabad region or the Hyderabad kingdom under the Nizam rule consisted of 3 provinces and these 3 provinces had 16 districts in them. The first province was the Telangana province having 8 districts. The second one was the Marathwada province having 5 districts, and the third one was Hyderabad Karnataka province having 3 districts. But after India gained independence, Nizam surrendered to the government of India and Hyderabad kingdom was acquired by the government, and in 1956 reunification of state started. So the states were formed based on linguistic characteristics, that is based on the language spoken by the people. So when this reunification of states took place, the various districts which were under the Hyderabad kingdom was distributed among the newly formed states of Andhra Pradesh, Maharashtra and Mysore state. Students, as you know, Karnataka got its name Karnataka little later. In 1956, when the state was formed, it was called as Mysore state. The districts which were under the Telangana province under the Nizam was given to the state of Andhra Pradesh, and the districts which were in the Marathwada province went to the newly formed state of Maharashtra, and the 3 districts which were in the Hyderabad Karnataka province was given to the Mysore state. So thus the reunification of states happened in 1956 and the Hyderabad kingdom was divided among all these 3 states. Today, the regions which are given to state of Karnataka from the earlier Hyderabad kingdom is called as Hyderabad Karnataka region. ಈಗ ನಾವು ಈ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿನ ಅಭಿವೃದ್ಧಿ ಸ್ಥಿತಿ ಬಗ್ಗೆ ಮತ್ತು ಯಾವ ಯಾವ ಜಿಲ್ಲೆಗಳು ಅದರಲ್ಲಿ ಬರುತ್ತೆ ಅನ್ನೋದನ್ನು ಈಗ ತಿಳ್ಕೊಳ್ಳೋಣ. ಈ ಹೈದರಾಬಾದ್ ಕರ್ನಾಟಕ ಪ್ರದೇಶ ಏನಿದೆ ಇವತ್ತಿನ ದಿನ ಅದು 6 ಮುಖ್ಯ ಜಿಲ್ಲೆಗಳನ್ನು ಒಳಗೊಂಡಿವೆ. ಕಲಬುರಗಿ, ಬೀದರ್, ರಾಯಚೂರು, ಯಾದಗಿರಿ, ಕೊಪ್ಪಳ ಮತ್ತು ಬಳ್ಳಾರಿ. ಈ ಎಲ್ಲ ಪ್ರದೇಶಗಳು ನಮಗೆ ನಿಜಾಮರ ಹೈದರಾಬಾದ್ ರಾಜ್ಯದಿಂದ ಬಂದಂತಹ ಪ್ರದೇಶಗಳು. ನಂತರ ಕರ್ನಾಟಕ ರಾಜ್ಯ ನಿರ್ಮಾಣ ಆದಮೇಲೆ ಇವುಗಳನ್ನು ಈ 6 ಜಿಲ್ಲೆಗಳಾಗಿ ವಿಂಗಡಿಸಲಾಗಿದೆ. ಈ ಎಲ್ಲ 6 ಜಿಲ್ಲೆಗಳನ್ನು ಡಾಕ್ಟರ್ DM ನಂಜುಂಡಪ್ಪ ನೇತೃತ್ವದ ಒಂದು ಉನ್ನತಾಧಿಕಾರಿ ಸಮಿತಿ ಅಧ್ಯಯನ ಮಾಡಿ ಈ ಎಲ್ಲ 6 ಜಿಲ್ಲೆಗಳು ಹಿಂದುಳಿದ ಜಿಲ್ಲೆಗಳು ಅಂತ ಗುರುತಿಸಿದೆ. ಇಲ್ಲಿ ನಾವು 31 ತಾಲೂಕುಗಳಲ್ಲಿ, ಈ 6 ಜಿಲ್ಲೆಗಳ 31 ತಾಲೂಕುಗಳಲ್ಲಿ ಕೇವಲ 3 ತಾಲೂಕು ಮಾತ್ರ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನು ಕಂಡಿದೆ. ಇನ್ನು 21 ತಾಲೂಕುಗಳು ಅತಿ ಹೆಚ್ಚು ಅನಭಿವೃದ್ಧಿ ಸ್ಥಿತಿಯಲ್ಲಿ ಇದೆ. ಇನ್ನು ಉಳಿದ 7 ಅನಭಿವೃದ್ಧಿ ಮಟ್ಟದಲ್ಲಿ ಇರೋದನ್ನು ನಾವು ಕಾಣ್ತೀವಿ. ಈ DM ನಂಜುಂಡಪ್ಪ ಅವರ ವರದಿಯ ಅಧ್ಯಯನದ ಮೂಲಕ ನಮಗೆ ಕಂಡುಬಂದಿದೆ. ಈ ಎಲ್ಲ ತಾಲೂಕುಗಳು ಹಿಂದುಳಿದಿರೋದಕ್ಕೆ ಮುಖ್ಯವಾಗಿ ಸಾಮಾಜಿಕ ಆರ್ಥಿಕ ಅಸಮಾನತೆ, ಮೂಲಭೂತ ಸೌಕರ್ಯಗಳ ಕೊರತೆ ಮತ್ತು ಹೆಚ್ಚಿನ ಬಡತನದ ದರವೇ ಪ್ರಮುಖವಾದ ಕಾರಣಗಳು ಅಂತ ಅನಿಸ್ಕೊಂಡಿದೆ. Dear students, let us now understand
the status, the development status of the Hyderabad Karnataka region. As I told you earlier, once the reunification of states in 1956, some parts of the Hyderabad kingdom was given to Karnataka because in this region Kannada speaking population was more. Hence it was given to the state of Karnataka. Later on, this region was divided into 6 districts by the state government of Karnataka. So today, this Hyderabad Karnataka region comprises of 6 districts, namely Kalburgi, Bidar, Raichur, Yadagiri, Koppala and Bellary districts. Later in 2000, state government of Karnataka set up a high power committee for studying the regional imbalances in Karnataka, and this committee was headed by Dr. D.M. Nanjundappa. This committee recognized all these 6 districts to be very backward in development. I'll be explaining to you in detail about Dr. D.M. Nanjundappa committee in my next video. These 6 districts of Hyderabad Karnataka region comprises of 31 taluks, of which only 3 taluks were found to be fairly developed, whereas 21 taluks were very underdeveloped and the remaining 7 were found to be underdeveloped by Dr. D.M. Nanjundappa committee. And the main reasons for their underdevelopment was identified as socio-economic inequality in these regions and lack of basic infrastructural facilities and a high rate of poverty. These 3 were the glaring observations made by the committee in this region. ಈಗ ವಿದ್ಯಾರ್ಥಿಗಳೇ, ಈ ಒಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ಏನಿದೆ, ಈ ಪ್ರಾಂತ್ಯ, ಈ ಒಂದು ಪ್ರಾಂತ್ಯದ ಪ್ರಮುಖ ಸಮಸ್ಯೆಗಳೇನು, ಯಾಕೆ ಇಲ್ಲಿನ ಎಲ್ಲ ಜಿಲ್ಲೆಗಳು ಮತ್ತು ಬಹುತೇಕ ತಾಲೂಕುಗಳು ಹಿಂದುಳಿದಿದೆ, ಅದಕ್ಕೆ ಕಾರಣಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ. Now let us understand the major problems faced by the Hyderabad Karnataka region. These are the reasons for the underdeveloped nature of majority of the taluks and the 6 districts in this region. ಮೊಟ್ಟ ಮೊದಲ ಸಮಸ್ಯೆ ಅಂತಂದರೆ ಜನಸಂಖ್ಯಾ ರಚನೆಯಲ್ಲಿ ಅಥವಾ ಸಂರಚನೆಯಲ್ಲಿ ವ್ಯತ್ಯಾಸ. ಅಂದರೆ ಜನಸಂಖ್ಯಾ ಸಂರಚನೆ ಅಂದರೆ ನಾವು ಹಲವಾರು ಆಯಾಮಗಳನ್ನು ಇದರಲ್ಲಿ ಕಾಣ್ತೀವಿ. ಈಗ ಒಂದು ಉದಾಹರಣೆ ಕೊಡಬೇಕು, ಕೆಲವು ಉದಾಹರಣೆಗಳು ಕೊಡಬೇಕು ಅಂತಂದರೆ, ಒಂದು ಸಾಕ್ಷರತಾ ದರ ತಗೊಂಡ್ರೆ ಕರ್ನಾಟಕದ ರಾಜ್ಯದ ಸಾಕ್ಷರತಾ ದರ 75.36% ಆಗಿದ್ದರೆ ಈ ಪ್ರಾಂತ್ಯ ಅಂದರೆ 6 ಜಿಲ್ಲೆಗಳನ್ನು ಒಳಗೊಂಡಂತಹ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯದ ಸಾಕ್ಷರತಾ ದರ ಕೇವಲ 64.93 ಆಗಿದೆ. ಅದರಲ್ಲೂ ಇಲ್ಲಿನ ಮಹಿಳಾ ಸಾಕ್ಷರತಾ ದರ ಇನ್ನೂ ಕನಿಷ್ಠ ಮಟ್ಟದಲ್ಲಿದೆ. ಇನ್ನು ನಾವು ತಲಾ ಆದಾಯವನ್ನು ತಗೊಂಡ್ರೆ ಕರ್ನಾಟಕ ರಾಜ್ಯದ ತಲಾ ಆದಾಯ 68,000 ರೂಪಾಯಿಗಳಿಗಿಂತ ಅಧಿಕವಾಗಿದ್ದರೆ ಈ ಪ್ರಾಂತ್ಯದ ಜನರ ತಲಾ ಆದಾಯ ಕೇವಲ 44,000 ರೂಪಾಯಿಗಳಷ್ಟಕ್ಕೆ ಸೀಮಿತವಾಗಿದೆ. ಹೀಗೆ ಪ್ರತಿಯೊಂದು ಜನಸಂಖ್ಯಾ ರಚನೆಯಲ್ಲಿ ನಾವು ರಾಜ್ಯದ ಉಳಿದ ಭಾಗಗಳಿಗೂ ಮತ್ತು ಈ ಪ್ರದೇಶಕ್ಕೂ ಹೆಚ್ಚಿನ ವ್ಯತ್ಯಾಸವನ್ನು ಕಾಣ್ತೀವಿ. Demographic differences is the main problem of this Hyderabad Karnataka region. When I say demographic differences, we study the demography of a particular region from different angles. To give a few examples, when we consider the literacy rate, Karnataka state literacy rate stands at 75.36%, whereas the literacy rate of this region comprising of 6 districts is just about 64.93%, which is very less than the state average. And especially the women literacy rate in this region is even more less. Coming to the per capita income, the state per capita income is above 68,000, whereas
the per capita income of this region is just around 44,000. The reason for this very low per capita income is there are no proper job opportunities for the people in this region. The reason that this region is backward is a cause for a very low per capita income. ಎರಡನೇ ಸಮಸ್ಯೆ ಅಂದರೆ ಕೈಗಾರಿಕಾ ಬೆಳವಣಿಗೆಯ ಸಮಸ್ಯೆಗಳು. ಈ ಒಂದು ಪ್ರಾಂತ್ಯ ಬಹಳ ವರ್ಷಗಳಿಂದ ನಿಜಾಮರ ಆಳ್ವಿಕೆಯಲ್ಲಿ ಇದ್ದಿದ್ದರಿಂದನೋ ಅಥವಾ ನಮ್ಮ ರಾಜ್ಯದ ರಾಜಧಾನಿಯಿಂದ ಬಹಳ ದೂರದಲ್ಲಿ ಇರೋದ್ರಿಂದನೋ ಗೊತ್ತಿಲ್ಲ, ಈ ಪ್ರಾಂತ್ಯ ಕೈಗಾರಿಕಾ ಬೆಳವಣಿಗೆಯಲ್ಲಿ ಬಹಳ ಹಿಂದುಳಿದಿದೆ. ಹೇಳಿಕೊಳ್ಳುವಂತಹ ಯಾವುದೇ ಬೃಹತ್ ಕೈಗಾರಿಕೆಗಳಾಗಲಿ, ಪ್ರಮುಖವಾದ ಮಧ್ಯಮ ಕೈಗಾರಿಕೆಗಳಾಗಲಿ, ಉತ್ತಮ ಉದ್ಯೋಗಾವಕಾಶಗಳನ್ನು ಕಲ್ಪಿಸುವಂತಹ ಸಣ್ಣ ಕೈಗಾರಿಕೆಗಳಾಗಲಿ ಇಲ್ಲಿ ಹೆಚ್ಚಾಗಿ ಕಂಡುಬರೋದಿಲ್ಲ. ರಾಜ್ಯದ ಸರಾಸರಿ ಕಾರ್ಖಾನೆಗಳ ದೊಡ್ಡ ದೊಡ್ಡ ಕಾರ್ಖಾನೆಗಳ ಸಂಖ್ಯೆ 463 ಆದರೆ ಈ ಪ್ರಾಂತ್ಯದಲ್ಲಿ ಮಾತ್ರ ನಾವು ಕಾರ್ಖಾನೆಗಳ ಸಂಖ್ಯೆಯನ್ನು ತಗೊಂಡ್ರೆ ಅದು ಕೇವಲ 199 ಆಗಿದೆ. ಅದರಲ್ಲೂ ಇರುವಂತಹ ಕೆಲವು ಕೈಗಾರಿಕೆಗಳಲ್ಲಿ ಹೆಚ್ಚಿನವು ಕೃಷಿ ಆಧಾರಿತ ಕೈಗಾರಿಕೆಗಳೇ ಆಗಿವೆ. ಹಾಗಾಗಿ ಕೈಗಾರಿಕಾ ಬೆಳವಣಿಗೆಯ ಸಮಸ್ಯೆಗಳು ತುಂಬ ಅಧಿಕವಾಗಿ ಕಂಡುಬರ್ತಾ ಇದೆ. Problems of industrial growth is another major problem of this region. Since this region was under the rule of Nizam dynasty for many years, this region maybe it was neglected in terms of industrial growth. And since it is also very far away from the state capital, the entrepreneurs or the investors do not show much interest in investing in industries in this region. When we take the average number of industries at the state level, it is about 463. There are on an average 463 major industries in the state. When we look into the average number of industries present in this Hyderabad Karnataka region, it is just only about 199, and majority of the industries among these 199 are agricultural based industries. So there are the DM Nanjundappa committee study tells us that there are no prominent industries, the large scale industries nor medium scale industries present in this region which could generate ample job opportunities to the localites. ಮತ್ತೊಂದು ಸಮಸ್ಯೆ ಈ ಪ್ರಾಂತ್ಯದ್ದು ಅಂದರೆ ನೈಸರ್ಗಿಕ ಸಂಪನ್ಮೂಲಗಳ ವ್ಯತ್ಯಾಸ. ಈ ಪ್ರಾಂತ್ಯಕ್ಕೂ ಮತ್ತು ಕರ್ನಾಟಕದ ಉಳಿದ ಪ್ರದೇಶಗಳಿಗೂ ನೈಸರ್ಗಿಕ ಸಂಪನ್ಮೂಲದಲ್ಲಿ ಬಹಳಷ್ಟು ವ್ಯತ್ಯಾಸವನ್ನು ಕಾಣ್ತೀವಿ. ಈ ವ್ಯತ್ಯಾಸಕ್ಕೆ ಮುಖ್ಯವಾದ ಕಾರಣ ಅಂದರೆ ಇಲ್ಲಿ ಮಳೆಯ ಪ್ರಮಾಣ ತುಂಬ ಕಡಿಮೆ ಇರೋದ್ರಿಂದ ಇಲ್ಲಿ ನಾವು ನೈಸರ್ಗಿಕ ಸಂಪನ್ಮೂಲಗಳಾದ ಪ್ರಾಣಿ ಸಂಪನ್ಮೂಲ ಅಥವಾ ವನ ಸಂಪನ್ಮೂಲ ಅಥವಾ ಸಸ್ಯ ಸಂಪನ್ಮೂಲ ಇವೆಲ್ಲವೂ ತುಂಬ ಕಡಿಮೆ ಪ್ರಮಾಣದಲ್ಲಿದೆ. ಆದರೆ ಹೆಚ್ಚಾಗಿ ಇಲ್ಲಿ ನಾವು ಅದಿರು ಸಂಪನ್ಮೂಲವನ್ನು ಈ ಪ್ರಾಂತ್ಯದಲ್ಲಿ ಕಾಣೋದಕ್ಕೆ ಸಾಧ್ಯ. There's lot of differences in the natural resources or endowments when compared to other parts of the state. The main reason for this difference maybe is the rainfall pattern. This region receives very less rainfall, and hence there's lot of scarcity of natural resources such as forest resource, flora and fauna in this region. However, this region is rich in mineral resources. ಮತ್ತೊಂದು ಸಮಸ್ಯೆ ಈ ಪ್ರಾಂತ್ಯದ್ದು ಅಂದರೆ ಬಡತನ ಮತ್ತು ನಿರುದ್ಯೋಗದ ಸಮಸ್ಯೆ. ಬೇರೆ ಪ್ರದೇಶಗಳಿಗೆ ಹೋಲಿಸಿ ನೋಡಿದಾಗ, ರಾಜ್ಯದ ಬೇರೆ ಪ್ರದೇಶಗಳಿಗೆ ಹೋಲಿಸಿ ನೋಡಿದಾಗ ಈ ಪ್ರದೇಶದಲ್ಲಿ ಬಡತನ ತೀವ್ರವಾಗಿದೆ. ಇಲ್ಲಿನ ಎಷ್ಟೋ ಕುಟುಂಬಗಳು ದಿನದ 2 ಊಟಕ್ಕೂ ಸಹ ಪರದಾಡುವಂತಹ ಪರಿಸ್ಥಿತಿಯನ್ನು ಸಮಿತಿ ವರದಿ ಮಾಡಿದೆ. ಬಡತನದಿಂದ ನಿರುದ್ಯೋಗದಿಂದ ಬಡತನವೋ ಗೊತ್ತಿಲ್ಲ.
ಎರಡೂ ಕೂಡ ಪ್ರಮುಖ ಸಮಸ್ಯೆಯಾಗಿ ಈ ಪ್ರಾಂತ್ಯವನ್ನು ಕಾಡ್ತಾ ಇದೆ. ಇಲ್ಲಿ ಸರಿಯಾದ ಕೈಗಾರಿಕಾ ಅಭಿವೃದ್ಧಿ ಆಗದೇ ಇರೋದ್ರಿಂದ, ನೈಸರ್ಗಿಕ ಸಂಪನ್ಮೂಲಗಳ ಲಭ್ಯತೆ ಇಲ್ಲದೇ ಇರೋದ್ರಿಂದ ಮತ್ತು ಶೈಕ್ಷಣಿಕ ಸೌಲಭ್ಯಗಳು ಕೂಡ ಸರಿಯಾದ ಪ್ರಮಾಣದಲ್ಲಿ ಇಲ್ಲದೇ ಇರೋದ್ರಿಂದ ಇಲ್ಲಿನ ಜನರಲ್ಲಿ ಶಿಕ್ಷಣ ದ ಕೊರತೆ ಮತ್ತು ಕೌಶಲ್ಯದ ಕೊರತೆ ಹೆಚ್ಚಾಗಿ ಕಾಣ್ಬೋದು. ಹಾಗಾಗಿ ಬಡತನ ಮತ್ತು ನಿರುದ್ಯೋಗ ತೀವ್ರ ಮಟ್ಟದಲ್ಲಿ ಈ ಜನರನ್ನು ಕಾಡ್ತಾ ಇದೆ. Poverty and unemployment is a major problem of this region. Poverty is the cause for unemployment or unemployment is the cause for poverty. It is very difficult to analyze. Each one is contributing to the other. Many families in this region find hard to find 2 meals per day. And since this region is industrially very backward, there's lot of scarcity of educational facilities and the availability of natural resources are also very less. The people find it very difficult to get job opportunities. They are all unskilled. Their technical knowledge is very, very poor, and hence poverty and unemployment have become the major problem of this region. ಮತ್ತೊಂದು ಸಮಸ್ಯೆ ಅಂದರೆ ಮುಂಗಾರು ಮಳೆ ಮತ್ತು ಫಲವತ್ತತೆಯ ವ್ಯತ್ಯಾಸ. ನಾನಾಗಲೇ ಹೇಳಿದಂಗೆ ಈ ಪ್ರಾಂತ್ಯಕ್ಕೆ ಲಭಿಸುವ ಮಳೆಯ ಪ್ರಮಾಣ ಬಹಳ ಕಡಿಮೆ ಇದೆ. ವಾರ್ಷಿಕವಾಗಿ ಈ ಪ್ರಾಂತ್ಯಕ್ಕೆ 50ರಿಂದ 60 ಸೆಂಟಿಮೀಟರ್ ಮಳೆಯಾದರೆ ಹೆಚ್ಚು. ಹಾಗಾಗಿ ಈ ಪ್ರಾಂತ್ಯ ಎಲ್ಲವೂ ಕೂಡ ಒಣ ಪ್ರದೇಶವಾಗಿದ್ದು ಇಲ್ಲಿ ಎಲ್ಲ ರೀತಿಯ ಬೆಳೆಗಳನ್ನು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಅದೇ ರಾಜ್ಯದ ಬೇರೆ ಪ್ರದೇಶಗಳಲ್ಲಿ ವಾರ್ಷಿಕವಾಗಿ 300ರಿಂದ 400 ಸೆಂಟಿಮೀಟರ್ನಷ್ಟು ಮಳೆ ಸಂಭವಿಸುತ್ತೆ. ಆದರೆ ಇಲ್ಲಿ ಮುಂಗಾರು ಮಳೆಯ ಪ್ರಮಾಣ ತುಂಬ ಕಡಿಮೆ ಇರೋದ್ರಿಂದ ಇಲ್ಲಿನ ಭೂಮಿಯ ಫಲವತ್ತತೆ ಕೂಡ ತುಂಬ ಕಡಿಮೆ ಮಟ್ಟದಲ್ಲಿ ಇದೆ. ಹಾಗಾಗಿ ಇದು ಒಣ ಭೂಮಿಯಾಗಿರೋದ್ರಿಂದ ಇಲ್ಲಿಗೆ ಸೂಕ್ತವಾದಂತಹ ಕೆಲವು ಒಣ ಬೆಳೆಗಳಾದ ಜೋಳ ಮತ್ತು ನವಣೆ, ಬಾಜ್ರಾ, ಹತ್ತಿ ಇಂತಹ ಬೆಳೆಗಳನ್ನು ಮಾತ್ರ ಬೆಳೆಯೋದಕ್ಕೆ ಸಾಧ್ಯ. ಇನ್ನು ನಾವು ಒಂದು ಬೇರೆ ರಾಜ್ಯದ ಸರಾಸರಿ ಮಟ್ಟಕ್ಕೆ ಹೋಲಿಸಿ ನೋಡಿದಾಗ ನಿವ್ವಳ ಬಿತ್ತನೆಯಾದ ಪ್ರದೇಶದಲ್ಲಿ ನಿವ್ವಳ ನೀರಾವರಿ ಪ್ರದೇಶವು ರಾಜ್ಯದಲ್ಲಿ 33.16% ಈ ಪ್ರಾಂತ್ಯದಲ್ಲಿ ಅದು ಕೇವಲ 26.33%. ಸೊ ನೀರಾವರಿ ಸೌಲಭ್ಯಗಳು ಕೂಡ ತುಂಬ ಹಿಂದುಳಿದಿರೋದನ್ನು ನಾವು ಇಲ್ಲಿ ಕಾಣ್ತೀವಿ. ಇದೆಲ್ಲದಕ್ಕೂ ಮಳೆಯ ಕೊರತೆಯೇ ಕಾರಣವಾಗಿದೆ. There's a lot of difference in the monsoon rains and fertility of soil in this region. When compared to the other regions of Karnataka, the rainfall received in this region is very less. On an average, the rainfall received every year in this region is only about 50 to 60 centimeters, which is very, very less when compared to the other regions, which receive around 300 to 400 centimeters every year. Because of very less rainfall, the fertility of the soil is also very less. This has made this region a very dry or arid region. Hence, irrigational facilities are also not developed here. And people are not able to grow all types of crops in this region. Only certain crops known as dry crops such as jowar, millets, cotton, etc. can be grown in this region. ಕೊನೆಯದಾಗಿ ಇಲ್ಲಿನ ಪ್ರಾಂತ್ಯದ ಇನ್ನೊಂದು ಮುಖ್ಯ ಸಮಸ್ಯೆ ಅಂದರೆ ಅನಕ್ಷರತೆ ಮತ್ತು ರಾಜಕೀಯ ನಿರ್ಲಕ್ಷ್ಯತೆ. ಮುಂಚೆನೇ ನಾನು ಹೇಳಿದಾಗೆ ಇಲ್ಲಿನ ಸಾಕ್ಷರತಾ ದರ ತುಂಬ ಕಡಿಮೆ ಇದೆ.
ಸಾಕ್ಷರತಾ ದರ ಕಡಿಮೆ ಇದೆ ಅಂದರೆ ಅನಕ್ಷರತೆಯ ಪ್ರಮಾಣ ಹೆಚ್ಚಾಗಿದೆ ಅಂತ. ಅದರಲ್ಲೂ ಮಹಿಳಾ ಜನಸಂಖ್ಯೆಯಲ್ಲಿ ಅನಕ್ಷರತೆ ತುಂಬಾ ಹೆಚ್ಚಾಗಿದೆ. ಇದಕ್ಕೆ ಕಾರಣ ಸರಿಯಾದ ಶೈಕ್ಷಣಿಕ ಸೌಲಭ್ಯಗಳು ಇಲ್ಲದೇ ಇರುವಂಥದ್ದು. ಬಲವಂತವಾಗಿ ಶಾಲೆಗೆ ನೋಂದಣಿಯಾಗಿರುವಂತಹ ಮಕ್ಕಳಲ್ಲೂ ಕೂಡ ಹಾಜರಾತಿ ತುಂಬ ಕಡಿಮೆ ಇದೆ. ಶಾಲೆಯನ್ನು ಬಿಟ್ಟು ಹೋಗುವವರ ಸಂಖ್ಯೆ ಈ ಪ್ರಾಂತ್ಯದಲ್ಲಿ 54.09%. ಅದೇ ರಾಜ್ಯ ಮಟ್ಟದಲ್ಲಿ ಶಾಲೆಯನ್ನು ಬಿಟ್ಟು ಹೋಗುವವರ ಸಂಖ್ಯೆ ವಾರ್ಷಿಕವಾಗಿ 30.20% ಇನ್ನು ರಾಜಕೀಯ ನಿರ್ಲಕ್ಷ್ಯತೆ. ನಮ್ಮ ರಾಜ್ಯದ ರಾಜಧಾನಿಯಿಂದ ಬಹಳ ದೂರದಲ್ಲಿ ಈ ರಾಜ್ಯ ಅಸ್ತಿತ್ವದಲ್ಲಿ ಇರೋದಕ್ಕೆವೋ ಏನೋ, ಆ ಕಾರಣದಿಂದನೋ ಏನೋ ಇಲ್ಲಿ ರಾಜಕೀಯ ನಾಯಕರು ಈ ಪ್ರಾಂತ್ಯದ ಬೆಳವಣಿಗೆಯ ಬಗ್ಗೆ, ಅಭಿವೃದ್ಧಿಯ ಬಗ್ಗೆ ನಿರ್ಲಕ್ಷ್ಯ ಧೋರಣೆಯನ್ನು ತೋರಿಸ್ತಾ ಇದ್ದಾರೆ. ಇಲ್ಲಿಯ ಸ್ಥಳೀಯ ನಾಯಕರು ಕೂಡ ಹೆಚ್ಚು ಆಸಕ್ತಿಯನ್ನು ಇದರ ಅಭಿವೃದ್ಧಿಯ ಕಡೆ ತೋರಿಸ್ತಾ ಇಲ್ಲ. ಯಾವುದೇ ಪ್ರಮುಖವಾದ ಯೋಜನೆಗಳನ್ನು ಕೂಡ ರಾಜ್ಯ ಸರ್ಕಾರ ಈ ಪ್ರದೇಶಕ್ಕೆ ಅಂಗೀಕಾರ ಮಾಡೋದರಲ್ಲಿ ಒಲವನ್ನು ತೋರಿಸ್ತಾ ಇಲ್ಲ. ಇನ್ನು ಇಲ್ಲಿ ಜಮೀನ್ದಾರ ಪದ್ಧತಿ ಪರೋಕ್ಷವಾಗಿ ಅಸ್ತಿತ್ವದಲ್ಲಿರೋದ್ರಿಂದ ಅವರೇ ರಾಜಕೀಯವಾಗಿ ಪ್ರಬಲರಾಗಿದ್ದು ತಮ್ಮ ಸ್ವಾರ್ಥಕ್ಕೋಸ್ಕರ ಈ ಪ್ರದೇಶವನ್ನು ಹಿಂದುಳಿದ ಪ್ರದೇಶವಾಗೇ ಇಡೋದಕ್ಕೆ ಇಷ್ಟಪಡ್ತಾರೆ ಅಂದರೆ ತಪ್ಪೇನಿಲ್ಲ. Illiteracy and political negligence is another major problem of this region. As I told you earlier, the literacy rate of this region is very, very less. If literacy rate is very less, it means that illiteracy rate is very high. Especially illiteracy among women is very high in this region. This is because lack of educational facilities in this region. Just to give one statistics, the average dropouts in this region amounts to 54.09%, whereas the average dropout at the state level is only about 30.20%. So this has contributed to the problem of illiteracy. And along with that, political negligence is another major problem. Since this region is situated far away from the state capital, political leaders and the government is very negligent and lethargic towards the development of this region. The government is also not interested in sanctioning development projects to this area. And the zamindari system indirectly exists in this region, and these people are politically influential also. Hence, due to their self-interest, they are not showing any willingness or interest in the development of this region. ಇಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂತಹ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋವಂತಹ ಕೂಗು ಬಹಳ ವರ್ಷಗಳಿಂದ ಕೇಳ್ಪಡ್ತಾ ಇದೆ. ಅದರಲ್ಲೂ ಡಾಕ್ಟರ್ DM ನಂಜುಂಡಪ್ಪ ಸಮಿತಿ ವರದಿ 2002ರಲ್ಲಿ ಸಲ್ಲಿಕೆಯಾದ ನಂತರ ಅಲ್ಲಿಯ ಸ್ಥಳೀಯ ಜನರ ಕೂಗು ತುಂಬಾ ಹೆಚ್ಚಾಗ್ತಾ ಇದೆ. ಹಾಗಾಗಿ ಸರ್ಕಾರ ಇದರ ಅಭಿವೃದ್ಧಿಯ ಕಡೆಗೆ ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳಲೇಬೇಕಾದಂತಹ ಪರಿಸ್ಥಿತಿ ಒದಗಿ ಬಂತು. ಸೊ ಈಗ ಈ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯದ ಅಭಿವೃದ್ಧಿ ಕಾರ್ಯಕ್ರಮಗಳು ಏನೇನು ಆಗಿವೆ, ಏನೇನು ಅನುಷ್ಠಾನಕ್ಕೆ ಬಂದಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. After the report was submitted by Dr. DM Nanjundappa committee, there was lot of pressure on the state government to take up development activities in this region. Hence, the government had to take up certain measures to develop this region. And now let us understand what are the development measures taken by the government to develop this region. ಮೊಟ್ಟ ಮೊದಲನೇ ಕಾರ್ಯಕ್ರಮ ಸರ್ಕಾರ ಕೈಗೊಂಡಂತಹ
ಅಭಿವೃದ್ಧಿ ಕಾರ್ಯಕ್ರಮ ಅಂದರೆ ಅನುಚ್ಛೇದ 371J ಅನ್ನು ಅನುಷ್ಠಾನಗೊಳಿಸುವ ಮೂಲಕ ವಿಶೇಷ ಸ್ಥಾನಮಾನವನ್ನು ಈ ಪ್ರಾಂತ್ಯಕ್ಕೆ ದೊರಕಿಸಿಕೊಡೋದು. ಕೇಂದ್ರ ಸರ್ಕಾರಕ್ಕೆ ಹಲವಾರು ಮೇಲಿಂದ ಮೇಲೆ ಮನವಿಗಳನ್ನು ಸಲ್ಲಿಸಿದ ನಂತರ ಕೇಂದ್ರ ಸರ್ಕಾರ ಸಂವಿಧಾನಾತ್ಮಕ ತಿದ್ದುಪಡಿಯನ್ನು ತರೋದಕ್ಕೆ ಒಪ್ಪಿ 2013 ಜನವರಿ 2ನೇ ತಾರೀಕಂದು ತಿದ್ದುಪಡಿಯನ್ನು ಸಂವಿಧಾನದಲ್ಲಿ ತಂದು ಅನುಚ್ಛೇದ 371J ಅನ್ನು ಅನುಷ್ಠಾನಗೊಳಿಸಿ ಇದರ ಮೂಲಕ ಈ ಒಂದು ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯಕ್ಕೆ ವಿಶೇಷವಾದ ಸ್ಥಾನಮಾನವನ್ನು ತಂದುಕೊಟ್ಟಿದೆ. ಈ ವಿಶೇಷ ಸ್ಥಾನಮಾನದ ಪ್ರಕಾರ ಇಲ್ಲಿಯ ಸ್ಥಳೀಯ ಜನರಿಗೆ ಹಲವಾರು ಕ್ಷೇತ್ರಗಳಲ್ಲಿ ಮೀಸಲಾತಿಯನ್ನು ಮತ್ತು ಇಲ್ಲಿನ ಎಲ್ಲ 6 ಜಿಲ್ಲೆಗಳು ತಮ್ಮದೇ ಆದ ಪ್ರತ್ಯೇಕವಾದ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡಿಕೊಂಡು ತಮ್ಮ ಅಭಿವೃದ್ಧಿಗೆ ತಾವೇ ಶ್ರಮಿಸುವಂತಹ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಸೊ ಈ ವಿಶೇಷ ಸ್ಥಾನಮಾನದಿಂದ ಈ ಒಂದು ಪ್ರಾಂತ್ಯ ಅಭಿವೃದ್ಧಿಯ ಪಥದ ಕಡೆ ಸಾಗೋದಕ್ಕೆ ಸಾಧ್ಯ ಆಗಿದೆ. The first measure taken up by the government towards the development of Hyderabad Karnataka region is the implementing the special status through the amendment to the Article 371. After a series of requests and pressure put on the central government, finally the central government agreed to bring an amendment to the Article 371. And as a result, on January 2nd, 2013, constitutional amendment was made to the Article 371 by including a section 371J which gives or grants a special status to this Hyderabad Karnataka region. According to this special status, the localites or the local people of these 6 districts are given reservation in different sectors or in different fields, and all these 6 districts are given permission to set up their own development boards and take up development activities suitable for their region. So thereby the special status granted through the amendment of Article 371 has definitely helped the Hyderabad Karnataka region to move towards the path of development. ಎರಡನೇ ಕ್ರಮ ಅಂದರೆ ಹೈದರಾಬಾದ್ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಯೋಜನೆಗಳು. ಈ ಒಂದು ಪ್ರಾಂತ್ಯ ಕೈಗಾರಿಕವಾಗಿ ಹಿಂದುಳಿದ್ರಿಂದ ಕರ್ನಾಟಕ ಸರ್ಕಾರ ಇದನ್ನು ಕೈಗಾರಿಕಾ ಕ್ಷೇತ್ರದಲ್ಲಿ ಅಭಿವೃದ್ಧಿಗೊಳಿಸಬೇಕು ಅನ್ನೋ ಉದ್ದೇಶದಿಂದ ಅನೇಕ ಕೈಗಾರಿಕಾ ಯೋಜನೆಗಳನ್ನು ಈ ಪ್ರಾಂತ್ಯಕ್ಕೆ ಒದಗಿಸಿಕೊಟ್ಟಿದೆ. ಅನೇಕ ಯೋಜನೆಗಳು ಅನುಮೋದನೆಗೊಂಡು ಅವಕ್ಕೆ ಧನ ಸಹಾಯವನ್ನು ಕೂಡ ರಾಜ್ಯ ಸರ್ಕಾರ ಮಾಡಿದೆ. ಸೊ ಈ ಒಂದು ಕ್ರಮದಿಂದ ಈ ಪ್ರಾಂತ್ಯದಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಮಾಹಿತಿ ತಂತ್ರಜ್ಞಾನದ ಕೈಗಾರಿಕೆಗಳು, ಆಹಾರ ಸಂಸ್ಕರಣಾ ಕೈಗಾರಿಕೆಗಳು ಮತ್ತಿತರ ಕೃಷಿ ಆಧಾರಿತ ಕೈಗಾರಿಕೆಗಳು ಸ್ಥಾಪನೆಗೊಂಡು ಅಲ್ಲಿನ ಸ್ಥಳೀಯರಿಗೆ ಉದ್ಯೋಗಾವಕಾಶಗಳನ್ನು ಕೊಡುವುದರಲ್ಲಿ ತಕ್ಕ ಮಟ್ಟಿಗೆ ಯಶಸ್ವಿಯನ್ನು ಕಂಡಿದೆ. Another important measure taken up by the government is development plans and projects, industrial development plans and projects to this region. So since this region is industrially backward, the state government of Karnataka took up a measure to sanction many industrial development plans and projects to this region. As a result, today we find the establishment of an IT tech park in this region, and also many food processing and many other agricultural based industry, iron and steel industry, etc. in this region. So due to this measure taken up by the government, the local people are getting better employment opportunities. ಮೂರನೇ ಕ್ರಮ ಅಂದರೆ ಹಣಕಾಸು ಸಂಪನ್ಮೂಲಗಳ ವರ್ಗಾವಣೆ.
ಸೊ ದ ಫಂಡ್ಸ್ ಹ್ಯಾವ್ ರಾಜ್ಯ ಸರ್ಕಾರದಿಂದ ಹಣಕಾಸು ಸಂಪನ್ಮೂಲ ಈ ಪ್ರಾಂತ್ಯದ ಅಭಿವೃದ್ಧಿ ಕಾರ್ಯಗಳಿಗೆ ವರ್ಗಾವಣೆ ಆಗ್ತಾ ಇದೆ. ಹಾಗೆ DM ನಂಜುಂಡಪ್ಪ ಸಮಿತಿ ಅವರ ಶಿಫಾರಸ್ಸಿನ ಮೇರೆಗೆ ಪ್ರತಿ ಆಯವ್ಯಯದಲ್ಲೂ 15,000 ಕೋಟಿಗಳನ್ನು ಈ ಪ್ರಾಂತ್ಯಕ್ಕೆ ಅಭಿವೃದ್ಧಿ ಯೋಜನೆಗಳಿಗೋಸ್ಕರ ಸರ್ಕಾರ ಮೀಸಲಾಗಿಡ್ತಿದೆ. ಅದಲ್ಲದೆ ಪ್ರತಿ ವರ್ಷ ಸುಮಾರು 2,000 ಕೋಟಿ ರೂಪಾಯಿಗಳನ್ನು ನಿಗದಿತ ಅವಧಿಯವರೆಗೂ ಅಭಿವೃದ್ಧಿ ಕಾರ್ಯಗಳಿಗಾಗಿ ಇಲ್ಲಿಗೆ ವರ್ಗಾಯಿಸಿದೆ. ಸೊ ಈ ರೀತಿಯ ಹಣಕಾಸು ಸಂಪನ್ಮೂಲ ವರ್ಗಾವಣೆಯಿಂದ ಬಂಡವಾಳದ ಕೊರತೆಯನ್ನು ನೀಗಿಸುವಲ್ಲಿ ಸ್ವಲ್ಪ ಮಟ್ಟಿಗೆ ಈ ಕ್ರಮ ಯಶಸ್ವಿಯಾಗಿದೆ ಹಾಗೂ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣಕಾಸು ಸಂಪನ್ಮೂಲ ದೊರಕ್ತಾ ಇದೆ. Transfer of financial sources is the next step taken by the government to develop this region. As per the recommendation made by Dr. DM Nanjundappa committee, rupees 15,000 crores is reserved for development projects in the budget every year. And apart from this, rupees 2,000 crores is allotted annually for a specific period of time for the various development activities taking place in this region. So because of this transfer of financial sources to this region, the problem of scarcity of capital is addressed to some extent, and development projects are getting sufficient financial aid. ಮುಂದಿನ ಕ್ರಮ ಅಂದರೆ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯದ ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿ ಯೋಜನೆ. ಸೊ ಯಾವುದೇ ಅಭಿವೃದ್ಧಿ ಕಾರ್ಯ ಆಗಬೇಕು ಅಂದರೆ ಮೂಲಭೂತ ಸೌಲಭ್ಯಗಳನ್ನು ಮೊದಲು ನಾವು ಅಭಿವೃದ್ಧಿಪಡಿಸಬೇಕು. ಹಾಗಾಗಿ ಈ ಒಂದು ಪ್ರಾಂತ್ಯದಲ್ಲೂ ಕೂಡ ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿಯ ಯೋಜನೆಗಳನ್ನು ಸಾಕಷ್ಟು ಅನುಷ್ಠಾನಗೊಳಿಸಲಾಗಿದೆ. ಇಲ್ಲಿನ ರಾಷ್ಟ್ರೀಯ ಹೆದ್ದಾರಿಗಳನ್ನು ಆಧುನೀಕರಣಗೊಳಿಸಲಾಗಿದೆ. ಹಾಗೆ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ವಿಮಾನ ನಿಲ್ದಾಣವನ್ನು ಸ್ಥಾಪನೆ ಮಾಡಲಾಗಿದೆ ಹಾಗೂ ಇಲ್ಲಿನ ರೈಲ್ವೆ ಮಾರ್ಗಗಳನ್ನು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಹಾಗೆ ವಿದ್ಯುತ್ ಶಕ್ತಿಯ ಕೊರತೆಯನ್ನು ನೀಗಿಸಲು ನಿರಂತರ ವಿದ್ಯುತ್ ಪೂರೈಕೆಯ ಒಂದು ಕ್ರಮವನ್ನು ಸಹ ಸರ್ಕಾರ ಕೈಗೊಂಡಿದೆ. The next measure taken up by the government is the infrastructure development project in this region. For any development of a region, firstly, the infrastructure development is very important. Infrastructure acts as a foundation for economic development of a region. Hence, infrastructural development projects have been taken up at a large scale in Hyderabad, Karnataka region. As a result, there is a very good development of national highways, and airport has been constructed in the district of Kalaburgi, and many new railway lines have been developed in this region, and measures have also been taken by the government for uninterrupted power supply. ಮುಂದಿನ ಕ್ರಮ ಅಂದರೆ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಉದ್ಯೋಗದಲ್ಲಿ ಮೀಸಲಾತಿ ಕಲ್ಪಿಸುವುದು. ಇದು ಒಂದು ಪ್ರಮುಖವಾದ ಕ್ರಮ ಆಗಿದ್ದು, ಇದರ ಅನ್ವಯ ಕರ್ನಾಟಕ ರಾಜ್ಯ ಉದ್ಯೋಗ ನೀತಿಯ ಅನ್ವಯ ಈ ಪ್ರಾಂತ್ಯಕ್ಕೆ ಒಂದು ಪ್ರತ್ಯೇಕವಾದ ಕೇಡರನ್ನು ನಿರ್ಮಿಸಲಾಗಿದ್ದು, ಇದರ ಉದ್ದೇಶ ಇಲ್ಲಿನ ಸ್ಥಳೀಯರಿಗೆ ನಾಗರಿಕ ಸೇವಾ ಉದ್ಯೋಗಗಳಲ್ಲಿ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸುವುದಾಗಿದೆ. ಅಷ್ಟೇ ಅಲ್ಲದೆ ರಾಜ್ಯ ಮಟ್ಟದ ಉನ್ನತ ಹುದ್ದೆಗಳಲ್ಲಿ ಮತ್ತು ಇತರೆ ಸಂಸ್ಥೆಗಳ ಹುದ್ದೆ ಅಂದರೆ ಸರ್ಕಾರದ ಅಧೀನದಲ್ಲಿರುವ ಇತರೆ ಸಂಸ್ಥೆಗಳ ಹುದ್ದೆಗಳಲ್ಲಿ ಈ ಪ್ರಾಂತ್ಯದ ಜನರಿಗೆ 8% ಮೀಸಲಾತಿಯನ್ನು ಸರ್ಕಾರ ಒದಗಿಸಿಕೊಟ್ಟಿದೆ. Employment reservation is another important measure taken to develop this region. As per this measure, a separate Karnataka Public Service Commission has set up a separate cadre in this region to facilitate the youth to get into civil services
the local youths of this region to get into civil services jobs. And not only that, 8% of the jobs at the state level offices and many other institutions which come under the government is reserved for people from Hyderabad, Karnataka region. ಕೊನೆಯದಾಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಮೀಸಲಾತಿ. ಬರೀ ಉದ್ಯೋಗದಲ್ಲಿ ಅಷ್ಟೇ ಅಲ್ಲ, ಶಿಕ್ಷಣ ಸಂಸ್ಥೆಯಲ್ಲಿ ಕೂಡ ಮೀಸಲಾತಿಯನ್ನು ಒದಗಿಸಲಾಗಿದೆ. ಸರ್ಕಾರ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು, ವಿಶ್ವವಿದ್ಯಾಲಯಗಳನ್ನು, ಶಾಲೆಗಳನ್ನು, ಕಾಲೇಜುಗಳನ್ನು ಈ ಪ್ರಾಂತ್ಯದಲ್ಲಿ ಯಥೇಚ್ಛವಾಗಿ ಸ್ಥಾಪನೆ ಮಾಡಿರೋದಲ್ಲದೆ ಶಿಕ್ಷಣ ಸಂಸ್ಥೆಯಲ್ಲಿ ಮೀಸಲಾತಿಯನ್ನು ಕೂಡ ನೀಡಲಾಗಿದೆ. ಅಲ್ಲಿನ ಸ್ಥಳೀಯ ಸಂಸ್ಥೆಗಳು, ಶೈಕ್ಷಣಿಕ ಸಂಸ್ಥೆಗಳು, ಶಾಲಾ, ಕಾಲೇಜು ಅಥವಾ ಆಗಿರ್ಬೋದು, ಅಲ್ಲಿನ ಈ ಪ್ರಾಂತ್ಯದ ಸ್ಥಳೀಯ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಸ್ಥಳೀಯರಿಗೆ 70% ಮೀಸಲಾತಿಯನ್ನು ಕಡ್ಡಾಯಗೊಳಿಸಲಾಗಿದೆ. ಸರ್ಕಾರಿ ಶಿಕ್ಷಣ ಸಂಸ್ಥೆಯಾಗಲಿ ಅಥವಾ ಖಾಸಗಿ ಶಿಕ್ಷಣ ಸಂಸ್ಥೆಯಾಗಲಿ ಸ್ಥಳೀಯರಿಗೆ, ಸ್ಥಳೀಯ ವಿದ್ಯಾರ್ಥಿಗಳಿಗೆ 70% ಮೀಸಲಾತಿಯನ್ನು ನೀಡೋದು ಕಡ್ಡಾಯವಾಗಿದೆ. ಇನ್ನು ಬೇರೆ ಪ್ರದೇಶದ ಶಿಕ್ಷಣ ಸಂಸ್ಥೆಗಳಲ್ಲಿ, ಅಂದರೆ ಕರ್ನಾಟಕದ ಉಳಿದ ಭಾಗಗಳ ವಿಶ್ವವಿದ್ಯಾಲಯ ಆಗಿರ್ಬೋದು, ಕಾಲೇಜುಗಳಾಗಿರ್ಬೋದು ಅಥವಾ ಸರ್ಕಾರಿ ಶಾಲೆಗಳಾಗಿರ್ಬೋದು, ಅಲ್ಲಿ ಈ ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿಗಳಿಗೆ 8% ಮೀಸಲಾತಿಯನ್ನು ಸರ್ಕಾರ ಒದಗಿಸಿದೆ. ರಿಸರ್ವೇಷನ್ ಇನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ is another important measure taken up by the government. The government has set up many new universities, colleges and schools in these 6 districts of this region. Apart from that, reservation also has been granted. In the indigenous universities, colleges and schools of this region, 70% of the seats are reserved for the local students. Whether it is a government educational institution or a private educational institution, 70% of reservation to the local students has been made compulsory. In the outside institutions, that is in the educational institutions outside this region, 8% of the seats have been reserved for the students of Hyderabad, Karnataka region. ಸೊ ಈ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳ ಮೂಲಕ ರಾಜ್ಯ ಸರ್ಕಾರ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯವನ್ನು ಅಭಿವೃದ್ಧಿಯ ಪಥದ ಕಡೆ ತೆಗೆದುಕೊಂಡು ಹೋಗೋದರಲ್ಲಿ ತಕ್ಕ ಮಟ್ಟಿಗೆ ಯಶಸ್ವಿ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಪ್ರದೇಶ ವೇಗವಾಗಿ ಅಭಿವೃದ್ಧಿಯ ಕಡೆ ಚಲಿಸ್ತಾ ಇರೋದ್ರಿಂದ ಈ ಪ್ರದೇಶಕ್ಕೆ ಸರ್ಕಾರ ಅಧಿಕೃತವಾಗಿ ಕಲ್ಯಾಣ ಕರ್ನಾಟಕ ಅನ್ನೋ ಒಂದು ಹೆಸರನ್ನು ಕೂಡ ಕೊಟ್ಟಿದೆ. ಆದರೆ ಇನ್ನೂ ಆಗಬೇಕಾಗಿರುವಂತಹ ಅಭಿವೃದ್ಧಿ ಕಾರ್ಯಗಳು, ಸಾಧಿಸಬೇಕಾಗಿರುವಂಥದ್ದು ಇನ್ನೂ ಬಹಳಷ್ಟಿದೆ. ಸೊ ಬಿಕಾಸ್ ಆಫ್ ಆಲ್ ದೀಸ್ ಮೆಷರ್ಸ್ ಟೇಕನ್ ಅಪ್ ಬೈ ದ ಗವರ್ಮೆಂಟ್, the state government of Karnataka is successful to some extent in developing this backward Hyderabad Karnataka region. Since this region is already in a path of development, the government of Karnataka has officially given a name called Kalyana Karnataka for this region. So it will be no more called as Hyderabad Karnataka region. It is officially referred to as Kalyana Karnataka because welfare programs and development programs are going on at a rapid rate. But however, a lot more development activities have to be achieved in this region. Thank you.